ವಿಜಯಾನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು, ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ತರ, ಸುಮ್ನೆ ಡೈಲಾಗ್ ಬರಲ್ಲ, ಪಂಚ್ ಆಗೋ ತರ ಡೈಲಾಗು ಅದನ್ನ ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬಾ ಕಷ್ಟ. ಅದನ್ನ ವಿಜಯಾನಂದ್ ಸರ್ ಮಾಡ್ತಾರೆ, ಸಖತ್ ಖುಷಿ ಆಯ್ತು. ನಮ್ಮ ಗೌರವಣ ಗೌರವ್ ಬ್ರೋ ನಾವು ಅವರು ಬರೀ ಮೊದಲನೇ ದಿನ, ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ ಕ್ಲೋಸ್ ಫ್ರೆಂಡ್, ಒಂದು 2-3 ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು, ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡಿಸ್ಕೊಂಡು, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಫನ್ ಮಾಡ್ಕೊಂಡು. ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ, ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕೆ ತುಂಬಾ ಈಸಿ ಆಯ್ತದೆ. ಆಮೇಲೆ ನಿರ್ಮಾಪಕರು, ನಂಗೆ ಸತ್ಯ ಅವರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಬಿಟ್ಟಿದ್ರು, ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ರು. ಆಮೇಲೆ ಸುಮಾರು 1 ವಾರ ಆದ್ಮೇಲೆ ಗೊತ್ತಾಯ್ತು ಇವರೇ ಪ್ರೊಡ್ಯೂಸರು ಅಂತ. ಪ್ರೊಡಕ್ಷನ್ ಕಮ್ಮಿ ಮಾಡ್ಬೇಕಲ್ಲ, ಅದಕ್ಕೆ ಮ್ಯಾನೇಜರ್. ಅವ್ರ ಎಷ್ಟು ಸಿಂಪಲ್ ಅಂದ್ರೆ ಟಿಟಿಲ್ ಬಂದು ಇಳಿತಾವ್ರೆ, ಟಿಟಿಲ್ ಬಂದ್ ಪ್ರೊಡ್ಯೂಸರ್ ಅಂತಾನೆ ಟಿಟಿ, ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ, ಕಾರ್ ಹಿಂದೆ ಬತ್ತೈತೆ ಸರ್ ಅಂತ. ಅಷ್ಟು ಸಿಂಪಲ್, ಸಖತ್ ಖುಷಿ ಆಯ್ತು. ಆಮೇಲೆ ಸಾಧು ಸರ್ ನಿಜವಾಗ್ಲೂ ಈಗ ಅವ್ರು ಹೇಳ್ತಾರಲ್ಲ, ಅವ್ರ ಅನುಭವ ಒಂದಷ್ಟು ಹೇಳ್ತಾರೆ. ಇಲ್ಲ ಕಣೋ, ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು, ಸಿನಿಮಾ ಫೀಲ್ಡು ನಿಮ್ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು. ಅವರು ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಈ ದೇಶಕ್ಕೆ ಹೋಗ್ರಿ, ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನಾಯ್ತ ಜೀವನದಲ್ಲಿ ಸುತ್ತಬೇಕು, ತಿರುಗಾಡ್ಬೇಕು, ಅದೆಲ್ವ ಲೈಫು ಅಂತೆಲ್ಲ ಅವರು ಹೇಳುದು. ಫ್ರೀ ಆಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯ್ತು ನನಗೂ. ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ, ಒಂದ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಬಾಯಿ ಮುನ್ನಾಬಾಯಿ ನನ್ನ ಪಾತ್ರ ಬಂದು ಅದೇ, ಡೈರೆಕ್ಟರ್ ಮುಂಚೆನೇ ಇಲ್ಲಿ ಕರೆದ್ಬಿಟ್ಟು ಹೇಳೋರೆ, ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು, ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರೆಲ್ಲ, ಅಲ್ಲಿ ಆ ಕಾರ ಐತಲ್ಲ, ಅದು ಮಾತ್ರ ಸಖತ್ ರೋದನೆ ಕೊಟ್ಬಿಟ್ಟೈತೆ ನಮ್ಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟವ್ರು, ಏನ್ ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡ್ಸ್ಕೊಂಬಂದು ಆಲ್ಟರ್ನೇಟ್ ಮಾಡ್ಸ್ಕೊಂಬಂದವ್ರು ಯಾರ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ, ನನಗೆ ಗೇರ್ ಗಾಡಿ ಓಡಿಸಕ್ ಬರಲ್ಲ, ಕಾರ ನಾನು ಓಡಿಸೋದಿದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವ್ರು ತಕೊಂಡೋದ್ರು ಅಂದ್ರೆ, ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಯಾಂಡ್ಲೆ ಕಿತ್ತಿಗೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಕೋದ್ರೆ ಗೇರ್ ಕಿತ್ತಿಗೆ ಕೈಗೆ ಬರ್ತದೆ. 1 ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಾ ಇದ್ದು, ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ, ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು. ಈಗ ಬ್ರೇಕ್ ಹೊಡಿಕ್ ಹೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದ್ ಟೈಮಲ್ಲಿ. ಆ ತರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ, ಆ ಕಾರು. ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ, ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ, ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ, ಅವರು ತಲೆನೇ ಕೆಡಿಸ್ಕೊತಿರಲ್ಲ. ಹಿಂಗ್ ಕೂಗಾಡ್ದು, ಈಗ ಸೆಟ್ಟು ಅಂದ್ರೆ ಕೂಗಾಡ್ದು, ಕಿರ್ಚಾಡೋದು, ಆತರ ಏನಿಲ್ಲ. ಈಗ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡ ಹೆಂಡತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯ್ತು. ಓಕೆ ಸರ್, ಮಾಧ್ಯಮದವ್ರದ್ದೇನೋ ಪ್ರಶ್ನೆ ಇದೆಯಾ? ಮನಸ್ಥಿತಿ ಹೇಗಿದೆ ಅಂತ ಕೇಳ್ತೀವಿ. ಅದೇ ಹೇಳದ್ನಲ್ಲ ಸರ್, ಈಗ ಸಾಧು ಸರ್ ಹೇಳದಲ್ಲ, ಸೇಮ್ ಅದನ್ನೇ ಮಾತಾಡ್ತಿದ್ದ ಸಾಧು ಸರ್. ನಾವು ಈಗ ಆಚೆಗೆ ಬಂದೇಟ್ಗೆ ಇಷ್ಟು ಜನ, ಇಷ್ಟು ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಗಿಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಲ್ಲ ಸರ್, ಹಿಂಗಿರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ, ಹಿಂಗೆ ಇರ್ತದೆ ಅಂತ, ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳು ಇರ್ತೀವಿ. ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅದಕ್ಕೆ